ನೀವು ಕೇಳ್ಬೋದು ಬ್ರಷ್ ಮೇಲೆ ಕೊಡಂಗಿಲ್ಲ ನೀವು ಇದನ್ನೇ ಕೊಡ್ತೀರಿ ಅಂತ ಹೇಳಿ ಸ್ಟಾರ್ಟಿಂಗ್ ಸ್ವಲ್ಪ ಹಿಂಗ ಇದ್ರಾಗಿಟ್ಟೇನಿ. ಈ ಬಾಂಡಿ ಒಳಗಾಗಿ ಕುದ್ಸಾಕತೇನಿ. ಹೋಗಿ ಇದನ್ನ ತಗೊಂಡ್ ಬಂದಿಗೆ ಹೊಸದ ಇಂಡಕ್ಷನ್ ಕುಕ್ಕ 1000 ಡಿಗ್ರಿ ಮೇಲೆ ಇಟ್ಟೇನಿ. ಎಷ್ಟು ಬಿದ್ರಿ ಶ್ವೇತ ಇಂಡಕ್ಷನ್ ಕುಕ್ಕಿಗೆ? ಇಲ್ಲೇ ಬಿದ್ದೈತಿ ನೋಡ್ರಿ ಬಾಕ್ಸ್. 2700 ಕೊಟ್ಟೆ ಇದಕ್ಕೆ. ನಮ್ ಸ್ಪಷ್ಟ ಬಗ್ಗೆ ನಿಂತು ಅವರ ಅಜ್ಜಿ ಮಕ್ಕಕ್ಕೆ ಮುಕ್ಕಳಿ ಹಿಡಿದ ಮೂಸಿ ಬಿಡತೈತಿ ನೋಡ್ರಿ. ನಮ್ ಸ್ಪರ್ಶ ಸ್ಟೈಲ್ ಎಷ್ಟ್ ಚಂದ ಚಸ್ಮಾ ಹಾಕೋತ ಚೆನ್ನ ನೋಡೋಣ. ಜಂಕ್ರು ಆಯ್ ಗೊಬ್ರ. ಅಯ್ಯೋ ಕೆಳಗೇನಿಲ್ಲ ಇಲ್ಲಿ ಇದಕ್ಕೆ. ಕೆಳಗೆಲ್ಲ ಓಪನ್ ಮ್ಯಾಲಷ್ಟ ಪ್ಯಾಕ್, ಮ್ಯಾಲಷ್ಟ ಸ್ಟೈಲ್. ಕೆಳಗೆ ನೋಡಿದ್ರೆ ಏನು ಇಲ್ಲ, ಪೂರ ಗಾಡಿ ಆಡಾಕ್ಬಿಟ್ಟ. ನಮ್ ಲಿಟ್ಲ್ ಪ್ರಿನ್ಸಸ್ ಅಂತೂ ಮುಕ್ಕೊಂಡಾಳ ಆಚೆ ಕಡೆ ಖಾನಾವಳಕ್ಕೆ ಅಲ್ಲ. ಡೊಂಡು ನಿಮ್ ತಂಗಿಗೆ ಏನ್ ಹೆಸರು ಇಡೋಣ? ಹೆಸರ ಸಿಗೋಲ್ತಲ್ಲ, ಪಟ್ ಅಂತ ಒಂದ್ ಹೆಸರು ಹೇಳ. ಸ್ಪರ್ಶ ನಿಮ್ಗೆ ಯಾರಿಗಾರ ಗುರ್ತಿದ್ರ ಕಮೆಂಟ್ ಮಾಡ್ರಿಪ್ಪ. ಸ್ಪರ್ಶಾಗ ಮ್ಯಾಚ್ ಆಗೋಂಗಿರ್ಬೇಕು. ನೋಡ್ರಿ ನಮ್ಮ ಅತ್ತಿ ಸ್ಪರ್ಶ ವರ್ಷ ಅನ್ನತ್ತಾಳ. ನಂಗಾರ ಎಸ್ ಮೇಲೆ ಇಡ್ಬೇಕಂತೈತಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡ್ತೇವೆ. ಸ್ವಲ್ಪ ಬಡ ಕಮೆಂಟ್ ಮಾಡೋದ್ರ ಜೊತೆಗೆ ನಾನ್ ನಿಮಗ್ ಮಾಡಕತ್ತೀನಿ ಇವತ್ತ ವಾರ್ಮ್ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ನಿಮ್ಮೆಲ್ಲರಿಗೂ ನನ್ ಕಡೆಯಿಂದ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಐತಿ. ಏನಪ್ಪಾ ಅಂತಂದ್ರ ನಮ್ಮ ಸ್ಪರ್ಶಗಳ ತಂಗಿ ಅಂದ್ರ ನಮ್ಮ ಮುದ್ದು ಲಿಟಲ್ ಪ್ರಿನ್ಸಸ್ ಗಾಗಿ ಒಂದು ಹೆಸರನ್ನ ಹುಡುಕಾಡಕತ್ತೇವಿ. ಎಸ್ ಇಂದ ಸ್ಟಾರ್ಟ್ ಆಗ್ಬೇಕಂತ ಹೇಳಿ ನಾನು ಹುಡುಕಾಡಕತ್ತೀನಿ. 2 ಅಕ್ಷರ ಇರ್ಬೇಕನ್ನೋದು ನಮ್ ಶ್ವೇತಾ ಅವರ ಅಭಿಪ್ರಾಯ. ಆಮೇಲೆ ನಮ್ ಸ್ಪರ್ಶಾಗ ಮ್ಯಾಚ್ ಆಗಿರ್ಬೇಕ, ಸ್ಪರ್ಶ ಅನ್ನೋ ಹೆಸರಿಗೆ ಮ್ಯಾಚ್ ಆಗಿರ್ಬೇಕ. ಆ ರೀತಿ ಒಂದು ಹೆಸರನ್ನ ನಿಮ್ ಗುರ್ತಿತ್ತಂದ್ರ ಕಮೆಂಟ್ ಮಾಡಿ ತಿಳಿಸೋದನ್ನ ದಯವಿಟ್ಟು ನೆನಪಾರಾಕೋಬೇಡ್ರಿಪ್ಪ. ಹಂಗ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಯಾರೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಪಕ್ಕದಲ್ಲಿ ಬರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಸೊ ನೋಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಅಪ್ಪು ಏನ್ ಮಾಡತ್ತೀಪಿ? ಪಾಪುನ್ ಎತ್ಕೊಂಡಿ ನೋಡ್ರಿ. ನಾ ಪಾಪುಗ ಕಾಡ್ಗಿ ಮತ್ತ ಹುಬ್ಬ ಅದೆಲ್ಲ ತೀಡೇನ್ ಅಂದ್ ಕೂಡ್ಲೆ ನನ್ಗೂ ಹಚ್ಚಮ್ಮ ಅಂತ ಹೇಳಿ ಆಕಿನೂ ಹಚ್ಚಿಸ್ಕೊಂಡಾಳ. ಕೈ ಬಿಡ್ಬೇಡ, ಗೋನ್ ಅಷ್ಟ ಗಟ್ಟಿಗೆ ಇಡ್ಕೋ. ಹಿಂಗ ಗಟ್ಟಿಗೆ ಇಡ್ಬೇಕು. ಹಾ ಹಂಗ. ನೀ ಚಿಂಟು ಅದಿಯಲ್ಲ ಅಪ್ಪಿ, ಮನ್ಗಿಸಿದಿ ಪಾಪುನ. ನಿಂಗ ಇಷ್ಟ ಪಾಪು ಅಂದ್ರ ಇದ್ ನಾ ಹಿಡ್ಕೋತೀನಿ, ಅದ್ ನೀ ಹಿಡ್ಕೊ. ನೋಡ್ರಿ ಇದನ್ನ ನಂಗೆ ಕೈಯ ಕೊಟ್ಟಾಳ, ಅದನ್ನ ತಾಯಿ ಎತ್ಕೊಂಡ. ಮನ್ಗಸಿದಿ? ಇನ್ನ ಸ್ವಲ್ಪ ಮನ್ಗಸ್ತಿ. ಓಕೆ ಓಕೆ. ಸೊ ನೋಡ್ರಿ ಈಗ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ 9 ಗಂಟೆ ಆಗೈತಿ. ನಾವು ಬಂದೇವಿ ಬಾದಾಮಿ ಬಸ್ ಸ್ಟ್ಯಾಂಡಿಗೆ. ಸೊ ಬಸ್ ಸ್ಟ್ಯಾಂಡಿಗೆ ಇಷ್ಟೊತ್ನಾಗ ಯಾಕೆ ಬಂದೇವಪ್ಪ ಅಂತಂದ್ರೆ ಸುಮ್ ಟೈಮ್ ಪಾಸ್ ಮಾಡಕ್ಕೆ ಅಂತಂತರೂ ಅನ್ಕೋಬೇಡ್ರಿ. ಯಾಕಂದ್ರೆ ನಾವು ಎಲ್ಲಿ ಬಂದೇವಿ ಬಸ್ ಸಲುವಾಗಿ. ಬಸ್ ಒಳಗೆ ಒಂದು ಪಾರ್ಸಲ್ ಐತಿ. ಮಧ್ಯಾಹ್ನ ಅಂದ್ರೆ ಮುಂಜಾನೆ 11-11:30 ಸುಮಾರು ನಾನು ರಾಹುಲ್ಗೆ ಫೋನ್ ಹಚ್ಚಿದ್ದೆ. ಯಾಕಂದ್ರೆ ನನಗೆ ಫೀಡಿಂಗ್ ಬಾಟ್ಲ್ ಬೇಕಾಗಿದ್ದು. ಸೊ ಆ ಫೀಡಿಂಗ್ ಬಾಟ್ಲ್ ಇದ್ರೊಳಗೆ ಅದಾವ, ಬರೀ ತೊಗೊಳ್ಳೋಣ ಅಂತೀವಿ. ಸೊ ನೋಡ್ರಿ ಫಸ್ಟ್ ಕ್ರೈಯಿಂದ ಬಾಟಲ್ ತರಿಸಿದ್ವಿ ನಾವು. ಯಾವ ಬಾಟಲ್ ಅಂತೇಳಿ ಮನೆಗೆ ಹೋಗಿ ತೋರಿಸ್ತೀನಿ. ಫಿಲಿಪ್ಸ್ದು ಎವೆಂಟ್ ಅಂತ ಬರ್ತಾವ. 125 ml ಬಾಟಲ್ ಬರ್ತೈತೆ. ಅದು ಎಂಟಿ ಬಾಟ್ಲ್ ಇರ್ತೈತಿ, ಫೀಡಿಂಗ್ ಬಾಟ್ಲ್ ಅದ. ಸೊ ನೋಡ್ರಿ ಮನೆಗೆ ಹೋಗಿ ತೋರಿಸ್ತೀನಿ ಹೆಂಗಿರ್ತಾವೆ, ಏನು ಮಾಡ್ತೇವೆ ಅದರಿಂದ ಅಂತೇಳಿ. ಲೆಟ್ಸ್ ಗೋ ಟು ಮನಿ ಕಡೆ. ನೋಡ್ರಿ ಇಲ್ಲೇ ಬಾಟಲ್ಸ್ ತೊಗೊಂಬಂದೇನಂತ ಹೇಳತ್ತಿದ್ದಲ್ಲ, ಇವ ಬಾಟಲ್ಸ್. ಇವಕ್ಕೆ ಏನಂತಾರಪ್ಪ ಅಂತಂದ್ರೆ ಫಿಲಿಪ್ಸ್ದು ಎವೆಂಟ್ ಅಂತ ಅದಾವ ಇವು ಬಾಟಲ್ಸ್. ಫೀಡಿಂಗ್ ಬಾಟಲ್ಸ್ ಇವ. ಇದ್ರೊಳಗೆ ನಾವು ಏನು ಹಾಕಿ ಫೀಡ್ ಮಾಡ್ತೇವ್ರಿ ಶ್ವೇತಾ ಅವ್ರ? ನ್ಯಾನ್ಪ್ರೋ ಹಾಕಿ ಫೀಡ್ ಮಾಡ್ತೇವಿ. ಇಲ್ಲ ನೋಡ್ರಿ ನ್ಯಾನ್ಪ್ರೋ. ಏನು ನ್ಯಾನ್ಪ್ರೋ ಬೇರೆ ಕಡೆ ಐತೆ. ಇನ್ನೊಂದು ಹಿಂಗ್ ಮಷ್ಕರಿ ಏನಂದ್ರೆ ಎರಡು ಒಂದೊಂದ್ ದಿಕ್ಕಿಗೆ ಮುಕ್ಕೊಂಡವು, ಇಬ್ರು ಸೇಮ್ ಮುಕ್ಕೊಂಡಾರ ನೋಡ್ರಿ. ಈಗ ಕೈ ಚೇಂಜ್ ಆಗಕತ್ತೈತಿ. ಈಕಿ ಸೈಡ್ ಹೋಳ ಮಗ್ಗಲ್ಲೇ ಮುಕ್ಕೊಂಡಾಳ, ಈಕಿ ಈಟ್ ಇರ್ತಾ ಹೋಳ ಮಗ್ಗಲ್ಲೇ ಮುಕ್ಕೊಂಡಾಳ. ಕೈ ನೋಡಿ ಇಬ್ರದ್ದು ಸೇಮ್. ಹೌದಲ್ಲ? ಈಕಿ ಒಂದ್ ಕೈ ಮೇಲೆ ಹಿಂಗ ಇಟ್ಕೊಂಡಾಳ, ಆಕಿ ಒಂದ್ ಕೈ ಮೇಲೆ. ಈಕಿದು ಮೈ ಬಣ್ಣ ಕಪ್ ಐತಿ, ಈಕಿದು ಮಕ ಬಣ್ಣ ಕಪ್ ಐತಿ. ಈಕಿ ಮೈ ಬೆಳ್ಳಗೈತಿ, ಇದ್ರದ್ ಮೈ ಕರ್ರಗೈತಿ. ಏನಿದು? ಹೇ ಪ್ರಭು, ಹೇ ಹರಿ ರಾಮ ಕೃಷ್ಣ ಜಗನ್ನಾಥ. ಈಗ ಎಣ್ಣೆ ಹಚ್ಚೋದು ಎರಿತೇಳ್ತ ಡಲ್ ಇರ್ತೈತಿ. ನೋಡು ನೋಡ್ರಿ, ಒಂದ್ ಇತ್ತಾಗ ಮಕ ಮಾಡಿ ಮುಕ್ಕೊಂಡೈತಿ, ಒಂದ್ ಹತ್ತ ಮಕ ಮಾಡೈತಿ, ಒಂದ್ ಇತ್ತಾಗ ಮುಕ್ಕಳಿ ಮಾಡೈತಿ, ಒಂದ್ ಹತ್ತ ಮುಕ್ಕಳಿ ಮಾಡೈತಿ. ಅದೊಂದು ಗೊಂಬಿ ನಡಕ್ ಕೂತ್ ನೋಡಾಕತೈತಿ. ಅದೇನ್ಲಿ ಅದಕ್ಕೆ ಏನ್ ಶಿಕ್ಷಿ ಗೊಂಬಿಗೆ? ಲಿಪ್ ಬಾಮ್ ಅದು ಕಾಸ್ಕೋತೇನಲ್ಲ, ಓಡದವ ಅಂತ ಹೇಳಿ ಲಿಪ್ ಬಾಮ್ ಹಚ್ಕೊಂಡಲ್ಲ. ಅದ್ರ ತೊಡೆಯಾಗ ಸಿಗಿಸಿ ಅಲ್ಲ ಯವ್ವ, ಲಘು ಸಿಗಂಗಿಲ್ಲ ಅಂತ ಹೇಳಿ ಹಚ್ಕೊಂಡಲ್ಲ ಐತೈತಿ. ಹೌದಾ? ಊಟ ಶ್ವೇತಮ್ಮ? ಊಟ ಆತ್ ನೋಡ್ರಿ. ನಮ್ದು ನೋಡ್ಬೇಕು ಊಟಿ ಹೊಡ್ದವಪ್ಪೆ. ಹಚ್ಕೊ, ಲಿಪ್ ಬಾಮ್ ಹಚ್ಕೊ. ನೋಡ್ರಿ ಹಿಂಗ ಬಾಣೆತನದಾಗ ಲಿಪ್ ಬಾಮ್ ಹಚ್ಕೋಬೇಕು. ಇಲ್ಲ ಹೊಡಿತ ನಂಗ
ಓಕೆ ನೋಡ್ರಿ ಇಲ್ಲೇ ಬಂದ ಕೂಡಲೇ ಇವತ್ನ ಬಿಸಿನೀರು ಹಾಕಿ ಒಂದ್ಸತಿ ತೊಳೆದ್ನೇನೆ, ಯಾಕಂದ್ರೆ ಅಲ್ಲಿ ಸ್ಟೆರಿಲೈಸ್ ಆಗಿ ಬಂದಿರ್ತಾವ. ಸುಮ್ಮ ಸಂಶಯ ಯಾಕಂತ ಹೇಳಿ ವಿಚಾರ ಮಾಡೋಕೆ ಇದನ್ನ ಒಂದ್ಸಲ ತೊಳೆದ್ ಇದ್ರೊಳಗೆ ಎಷ್ಟು ml ನೀರು ಹಾಕಬೇಕು, ಹೆಂಗ್ ಹಾಕಬೇಕು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಐತಿ ಇದ್ರೊಳಗೆ. 125 ml ಇದ್ರದ್ದು ಮ್ಯಾಕ್ಸಿಮಮ್ ಕೆಪಾಸಿಟಿ ಐತಿ. 20, 40, 60, 80 and 100 ಅಂಡ್ ಲಾಸ್ಟಿಗೆ 125 ml. ನಾವು ಇಷ್ಟಿಷ್ಟ ಬಾಟ್ಲ್ ಯಾಕೆ ತರ್ಸೇವಪ್ಪ ಅಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಎಷ್ಟು ಹಾಕ್ತೇವೆ ಅಂತಂದ್ರೆ ಇದ್ರೊಳಗೆ 40 to 60 ml ಭಾಳ ಆತ 3 months ವರೆಗೂ. ಅದಾದ್ಮೇಲೆ 100 ml ಅಂತಂದ್ರೆ 6 ಮಂತಿಗಲ್ಲ ಶ್ವೇತಾ? 100 ml 6 ಮಂತಿಗೆ. ಬಟ್ ಇಷ್ಟ ಇನಫ್ ಆಕೈತಿ. ಮತ್ ನೀವು ಕೇಳ್ಬೋದು ಬ್ರೆಸ್ಟ್ ಮಿಲ್ಕ್ ಕೊಡಂಗಿಲ್ಲ, ನೀ ಇದನ್ನೇ ಕೊಡ್ತೇರಿ ಅಂತ ಹೇಳಿ. ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಐತಿ, ಹೀಗಾಗಿ ನಮ್ ಗಾಡಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಐತಿ. ಒಂದ್ 10 days ಅದು ಹಿಂಗ ಪ್ರಾಬ್ಲಮ್ 10 days ಅಥವಾ 15 days ಲಾಸ್ಟ್ ಟೈಮ್ ಹಂಗ ಪ್ರಾಬ್ಲಮ್ ಆಗಿತ್ತ. ಈಗ ಹುಡುಗಿಗೆ ರಾತ್ರಿ ಎದ್ದಾಗ ಅದ ಹೊಟ್ಟಿ ತುಂಬಂಗಿಲ್ಲ ಅಂದ್ರ ಐತಿ, ಬಟ್ ಆಕಿಗೆ ಸಫಿಶಿಯಂಟ್ ಆಗಂಗಿಲ್ಲ. ಸಫಿಶಿಯಂಟ್ ಮಿಲ್ಕ್ ಬರಲ್ದ ಟೈಮ್ನಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಕ್ಸ್ಟರ್ನಲ್ ಮಿಲ್ಕ್ ಕೊಡ್ಬೇಕಾಕೈತಿ. ಸೊ ಅದ್ರ ಸಲುವಾಗಿ ನಾವು ನ್ಯಾನ್ಪ್ರೋ ಯೂಸ್ ಮಾಡತ್ತೇವೆ. ನ್ಯಾನ್ಪ್ರೋ ಬಾಟಲ್ ಐತಿ, ಮಾಡೋದು ಬಹಳ ಇಂಪಾರ್ಟೆಂಟ್. ಇದನ್ನ ಯೂಸ್ ಮಾಡೋದು ಅಷ್ಟು ಸರಳ ಅಲ್ಲ. ಇವು ಬಾಟಲ್ ಯೂಸ್ ಮಾಡ್ತೇವೆ ಅಂದ್ರೆ ಇವತ್ತು ಹೆಂಗ್ ನಾವು ಸ್ಟೆರಿಲೈಸ್ ಮಾಡ್ತೇವೆ ಅಂತ ಹೇಳಿ ನಾಳೆ ತೋರಿಸ್ತೇವೆ ನಿಮ್ಗೆ. ಹೇಳ್ತೇನೆ ಲಿಟ್ರಲಿ ಸ್ಟೆರಿಲೈಸ್ ಮಾಡೋದನ್ನ ನೋಡಿದ್ರೆ ಅಂದ್ರೆ ನೀವು ಅಕ್ಷರಶಃ ಬಾಟಲ್ ನ ಯೂಸ್ ಮಾಡಂಗಿಲ್ಲ. ಇಷ್ಟು ಇನ್ಫೆಕ್ಷನ್ ಆಕೈತಿ ಇದಕ್ಕೆ ಹೇಳ್ತೇನೆ. ಇದನ್ನ ನೀವು ಸ್ಟೆರಿಲೈಸ್ ಮಾಡ್ಲಿಲ್ಲ, ಪ್ರಾಪರ್ ಆಗಿ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಭಯಂಕರ ಇನ್ಫೆಕ್ಷನ್. ಇದ್ರಷ್ಟು ಹೊಲಸ ಯಾವ್ದಲ್ಲ, ಬಟ್ ಇದ್ರಷ್ಟು ಚಲೋನು ಯಾವ್ದಲ್ಲ ಅಲ್ರಿ ಶ್ವೇತಾ ಅವ್ರ? ಅದ್ ನ್ಯಾನ್ಪ್ರೋ ಎಲ್ಲ ತೋರಿಸ್ರಿ. ಏನಂದ್ರು ಬ್ರೆಸ್ಟ್ ಮಿಲ್ಕ್ ಬೆಸ್ಟ್ ಮಿಲ್ಕ್. ಹೌದು, ನ್ಯಾನ್ಪ್ರೋ ಒಂದು ತೋರಿಸ್ರಿ, ಎಲ್ಲ ತೋರ್ಸೋಣ. ಸೊ ನೋಡ್ರಿ, ಇದ ನ್ಯಾನ್ಪ್ರೋ. ಆಕ್ಚುಲಿ ಇದ್ರೊಳಗೆ ಏನಿರ್ತೈತಪ್ಪ ಅಂತಂದ್ರ ಲ್ಯಾಕ್ಟೋಜನ್ ಅನ್ನೋ ಒಂದು ಕಂಟೆಂಟ್ ಇರ್ತೈತಿ. ಲ್ಯಾಕ್ಟೋಜನ್ ಎದಕ್ಕೆ ಯೂಸ್ ಆಕೈತ್ರಿ ಶ್ವೇತಾ ಮೇಡಮ್? ಲ್ಯಾಕ್ಟೋಜನ್ ಒಳಗ ತಾಯಿ ಎದಿ ಹಾಲೊಳಗ ಲ್ಯಾಕ್ಟೋಜನ್ ಕಂಟೆಂಟ್ ಇರ್ತೈತಿ. ಮತ್ತ ಅದು ಎದಕ್ಕೆ ಡೆವಲಪ್ ಆಕೈತೆ ಅಂದ್ರೆ ಮೇನ್ ಬ್ರೈನ್ ಡೆವಲಪ್ ಆಗೋದು ಇಂಪಾರ್ಟೆಂಟ್ ಇರ್ತೈತಿ. ಬ್ರೈನ್ ಡೆವಲಪ್ ಆತಂದ್ರ ಉಳ್ಕಿದೆಲ್ಲ ಬಾಡಿ ಆಟೋಮೆಟಿಕ್ ಆಗಿ ಡೆವಲಪ್ ಆಕೈತಿ. ಅದ್ರ ಸಲುವಾಗಿ ನಾವು ಈ ಬ್ರ್ಯಾಂಡ್ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೀವು ನಿಮ್ಗೆ ಬೇಕಂದ್ರೆ ಯೂಸ್ ಮಾಡ್ಬೋದು, ಬಟ್ ಡಾಕ್ಟರ್ನ ಒಂದ್ಸಲ ಸಜೆಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ರಿ. ನಾನಂತರೂ ಲಾಸ್ಟ್ ಟೈಮ್ ನಮ್ಮ ಸ್ಪರ್ಶಗ ಕೇಳಿದ್ದೆ ಅನ್ಕೂಡ್ಲೆ ಡೈರೆಕ್ಟ್ ಆಗಿ ಈ ಸತಿ ನಮ್ಮ 2ನೇ ಪ್ರಿನ್ಸಸ್ಗೆ ಯೂಸ್ ಮಾಡಕತ್ತೇವೆ ಡೈರೆಕ್ಟ್ ಆಗಿ. ಸೊ ನಿಮ್ ಇಚ್ಛೆ, ನಿಮ್ ಡಾಕ್ಟರ್ನ ನೀವು ಒಂದ್ಸತಿ ಸಜೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಯೂಸ್ ಮಾಡ್ಕೊರಿ. ಮತ್ತೆ ಇದು ಯಾವುದೇ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಅಂತೂ ಅಲ್ಲ, ನಿಜ ಹೇಳತ್ತೇನೆ ನಾನು ನಿಮಗೆ. ಬ್ರ್ಯಾಂಡ್ ಪ್ರಮೋಷನ್ ಅನ್ಕೋಬೇಡ್ರಿಪ್ಪ. ನಮ್ಗೇನ್ರ ನೆಸ್ಲೆದವ್ರು ಹಂಗೇನ್ರ ಬ್ರ್ಯಾಂಡ್ ಪ್ರಮೋಟ್ ಮಾಡಿದ್ರ ಅಂದ್ರೆ ನಾವು ಕೋಟ್ಯಾಧಿಪತಿ ಆಗಿಬಿಡ್ತೇನೆ. ಲಿಟ್ರಲಿ ಕೋಟ್ಯಾಧಿಪತಿನ ಆಗ್ತಾನ, ಲಕ್ಷಾಧಿಪತಿ ಅಂದ್ರೂ ಹಾಗೆ ಆಗ್ತಾನೆ, ಇಲ್ಲ ಅಂತಿಲ್ಲ. ಬಟ್ ನೆಸ್ಲೆದವ್ರ ಏನ್ರ ಈ ವಿಡಿಯೋ ನೋಡಿ ಬ್ರ್ಯಾಂಡ್ ಪ್ರಮೋಟ್ ಮಾಡತ್ತಾರ ಅಂತೇಳಿ ಅಲ್ಲಿ ಹೋಗ್ಬಿಡ್ತೇನೆ. ನೋಡ್ರಿ, ಈಗ ಬಾಟಲ್ನ ತೊಳೆದಾದ್ಮೇಲೆ ಈ ರೀತಿ ಒಣಗಿಸ್ಬೇಕು ಅವತ್ನ ಹೀಟರ್ಲಿ. ಅದ್ರೊಳಗೆ ನೀರಿನ ಅಂಶ ಉಳಿಬಾರ್ದು ಅಲ್ಲ ಶ್ವೇತಾ? ನೀರಿನ ಅಂಶ ಉಳಿಬಾರ್ದು, ಯಾಕಂದ್ರೆ ಇದು ಹಂಗ ನೀರ್ ಹಾಕಿ ಹಂಗ ಇಟ್ಟು ಬಿಟ್ವಿ ಅಂದ್ರ ನೆಕ್ಸ್ಟ್ ಪೌಡರ್ ಹಾಕಿದಾಗ ಅದು ಗಟ್ಟಾಗಿ ಬಿಡ್ತೈತಿ. ಆಮೇಲೆ ಲಮ್ಸ್ ಉಳಿತಾವ. ಒಣಗಿಸಿ ಇಡೋದ್ರಿಂದ ಒಳಗಡೆನು ಪೌಡರ್ ಡ್ರೈ ಏನೇ ಇರ್ತೈತಿ. ಆಮೇಲೆ ನೀರ್ ಹಾಕಿದ್ರ ಲಮ್ಸ್ ಉಳಂಗಿಲ್ಲ. ಅದ್ರ ಸಲುವಾಗಿ ಈ ನಿಮ್ನಿ ಡ್ರೈ ಮಾಡ್ಬೇಕು. ಮತ್ತ ಏನ ನಾವು ಕೈಲೆ ಮುಟ್ಟಿ ಇದನ್ನ ಹಾಕಿರ್ತೇವಲ್ಲ, ವಾಪಸ್ ಆಮೇಲೆ ನಿಪ್ಪಲ್ಲ, ಅದು ಸಹಿತ ಫುಲ್ ಇನ್ಫೆಕ್ಷನ್ ಆಗ್ತೈತಿ, ಹೋಗ್ಬಿಡ್ತೈತಿ. ಬಿಸಿ ಮಾಡೋದ್ರಿಂದ ಹೋಗ್ಬಿಡ್ತೈತಿ, ಎಲ್ಲ ಕೀಟಾಣುಗಳು ಸುಟ್ಟು ಹೋಗ್ಬಿಡ್ತಾವ. ಅದ್ರ ಸಲುವಾಗಿ ಎಲ್ಲಾನು ನಾವು ಬಿಸಿ ಮಾಡ್ತೇವೆ. ಇದ ನೋಡ್ರಿ ಸ್ಟೆರಿಲೈಸೇಷನ್ ಅಂದ್ರೆ ಇನ್ನೂ ಒಂದು ಪ್ರೊಸೆಸ್ ಐತಿ. ಇದಕ್ಕಿಂತ ಮುಂಚೆ ಇನ್ನೂ ಒಂದು ಪ್ರೊಸೀಜರ್ ಐತಿ, ನಾಳೆ ತೋರಿಸ್ತೇವೆ ಅದನ್ನ. ಗುಡ್ ಮಾರ್ನಿಂಗ್ ಶ್ವೇತಮ್ಮ. ವೆರಿ ಗುಡ್ ಮಾರ್ನಿಂಗ್. ಏನ್ ಮಾಡಕತ್ತೀರಿ? ಏನಿಲ್ಲ, ಓಕೆ ಬಂಗಾರು ತಿನ್ನು. ನೋಡ್ರಿ ನಮ್ ಸ್ಪರ್ಶಂದು ಜಳಕಾತ, ನಮ್ ಶ್ವೇತಾ ಅವ್ರದ್ದು ಜಳಕಾತ. ಈಗ ಇಲ್ಲಿ ಕೆಳಗ ಕುಪ್ಪಡಿಗೆ ಇಟ್ಟಾರ, ಕುಪ್ಪಡಿಗೆ ಮೇಲೆ ಕಾಸ್ಕೊಳತ್ತಾರ ನಮ್ ಶ್ವೇತಾ ಅವ್ರ. ಹೊರಗ್ ಚುರು ಅನ್ನೋ ಬಿಸಿಲು ಐತಿ ನೋಡ್ರಿ. ಓ ಓಕೆ ಬೇಟಾ ತಿನ್ನು. ಬ್ಲೂ ಕಲರ್ ನಿನ್ನೆ ನೋಡಿದ್ರೆ ನೀವು ಬಾಟಲ್ ತಂದಿದ್ವಿ ಆಲ್ರೆಡಿ. ಅದನ್ನ ರಾತ್ರಿ ನಾವು ಒಂದ್ಸಲ ಯೂಸ್ ಮಾಡೇವಿ. ಅದನ್ನ ಇವ್ರೀಗ ವಿಂಡ್ ಲಿಕ್ವಿಡ್ ಹಾಕಿ ವಾಶ್ ಮಾಡಿ ಸ್ಟೆರಿಲೈಸ್ ಮಾಡಕ್ ಇಟ್ಟೇನಿ. ಹೆಂಗ್ ಮಾಡ್ತೇನಿ, ಏನೇನ್ ಮಾಡ್ತೇನೆ ಅಂತ ತೋರಿಸ್ತೇನೆ. ಯಾರೇನು ಮಾಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಟ್ರೋ ಮುಗಿಯೋದ್ರಾಗ ಸಿಗೋಣಂತ. ನೋಡ್ರಿ ಬಾಟಲ್ಗಳಂತೂ ಇಲ್ಲೇ ತೊಳೆದಿಟ್ಟೇನಿ ನಾನೀಗ. ತೊಳೆದ ಇವತ್ನ ಹಿಂಗ ಇದ್ರಾಗಿಟ್ಟೇನಿ. ಈ ಬಾಂಡಿ ಒಳಗ ಹಾಕಿ ಕುದ್ಸಾಕತೇನಿ. ಹೋಗಿ ಇದನ್ನ ತಗೊಂಡ್ ಬಂದಿ ಹೊಸದ ಇಂಡಕ್ಷನ್ ಕುಕ್ 1000 ಡಿಗ್ರಿ ಮೇಲೆ ಇಟ್ಟೇನಿ. ಎಷ್ಟು ಬಿದ್ರಿ ಶ್ವೇತಾ ಇಂಡಕ್ಷನ್ ಕುಕ್ಕಿಗೆ? ಇಲ್ಲೇ ಬಿದ್ದೈತಿ ನೋಡ್ರಿ ಬಾಕ್ಸ್. 2700 ಕೊಟ್ಟೆ ಇದಕ್ಕೆ. ಆಕ್ಚುಲಿ 2600 ಕೊಟ್ಟೆ, ಡಿಸ್ಕೌಂಟ್ ಮಾಡಿದ್ರು ಒಂದು 100 ರೂಪಾಯಿ. ಇದನ್ನ ತಗೊಂಡ್ಬಂದು ನಾನು ಹೊಸದು. ಹೋಗಿ ಈಗ ಇದನ್ನ ತಗೊಂಡ್ ಬಂದೆ.
ಗ್ಯಾಸ್ ಹಾ ಅದು ಬ್ಯಾಡ್ ಅಂತ ಹೇಳಿ ಬ್ಯಾಡ್ ಅಂತಂದಾನೆ, ಯಾಕಂದ್ರೆ ಶ್ವೇತಾ ಮಾಡಾಕಿದ್ದಾನೆ ಆ ಗ್ಯಾಸ್ ಮೇಲೆ ಶ್ವೇತನ್ ಜೋಡಿ ಬೇಡ ಅಂತಾನೆ, ಸುಮ್ಮನೆ ನಾಟಕ ಮಾಡ್ಕೊಳ್ಳೋದು ಬೇಡ. ಮಮ್ಮಿ ತೊಳ್ಕೊಟ್ರೆ ನಾ ಇಲ್ಲೇ ನಾಳೆ ನಾ ಊರಿಗೆ ಹೋಗಿಂದ ಇದನ್ನೆಲ್ಲ ಬಾಂಡೆಗಳನ್ನ ಇವ್ರ ಮಮ್ಮಿ ತೊಳ್ಕೊಡ್ತಾರೆ. ಈಗ ನಿಂತ ಇಲ್ಲಿ ಸ್ಟೆರ್ಲೈಸ್ ಮಾಡ್ಕೊತಾಳೆ. ಸ್ಟೆರ್ಲೈಸ್ ಮಾಡೋದಂದ್ರೆ ಏನಿಲ್ಲ, ಇವನ್ನ ಹಾಕಿ ಚಂದಾಗೆ ತೊಳೆದಾದ್ಮೇಲೆ ಸ್ವಚ್ಛಗೆ ಕುದಿಸ್ಬೇಕು ನೋಡ್ರಿ ಇವತ್ತು ಬಾಂಡೆಗಳನ್ನ. ಅಂದ್ರೆ ಇವು ಏನಿರ್ತಾವಲ್ಲ ಇವನ್ನೆಲ್ಲ ಕುದಿಸ್ಬೇಕ. ಮತ್ತೆ ಇದನ್ನ ಕೈಲೇ ಹಿಡಿಯೋಂಗಿಲ್ಲ, ಹಿಂಗೆ ಚಿಮಟಾನೇ ಯೂಸ್ ಮಾಡ್ಬೇಕು, ಕಂಪಲ್ಸರಿ ಚಿಮಟಾನೇ ಹಿಡಿಬೇಕು. ಮತ್ತೆ ಇವು ಚಿಮಟಾ ಸಹಿತ ನಾನು ನೀರಾಗ ಹಾಕಿ ಕುದಿಸಿರ್ತೇನೆ, ಮುಂಚೆ ಕುದಿಸಿ ಸೈಡ್ ಇಟ್ಟಿರ್ತೇನೆ. ಇವತ್ತು ಈಗ ಈಚೆ ಕಡೆ ಕುದಿಯಾವಿಲ್ರಿ, ಈಗ ಇವತ್ತು ಈ ಸೈಡ್ ಕುದಿಸೋದು ಹಿಂಗೆ. ಮತ್ತು ಇವು ನಿಪ್ಪಲ್ಗಳು ಸಹಿತ ಹಂಗೆ ಈಗ ಈಚೆ ಕಡೆ ಕುದ್ದಾವಿಲ್ರಿ, ವಾಪಸ್ ಹಿಂಗನು ಕುದಿಬೇಕು. ಒಳಗೆ ಮುಖ ಹೊರಗೆ ಮುಖ ಎರಡು ಸೈಡ್ ಕುದಿಬೇಕು. ಇವ ಕುದ್ದಾದ್ಮೇಲೆ ಇವನ್ನ ಡ್ರೈ ಮಾಡ್ಬೇಕು. ಹೆಂಗೆ ಡ್ರೈ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ನಮ್ಮ ಹೀಟರ್ ನೋಡ್ರಿ ನೀವು ಲಾಸ್ಟ್ ಟೈಮ್ ಭಾಳ ಜನ ಕೇಳ್ತಿದ್ರಿ ಹೆಂಗೆ ತೊಗೊಂಡಿರಿ, ಎಲ್ಲಿ ತೊಗೊಂಡಿರಿ ಹೀಟರ್, ಎಷ್ಟಕ್ಕೆ ತೊಗೊಂಡಿರಿ ಅಂತೇಳಿ. ಆರ್ಪೆಟ್ ಕಂಪ್ನಿದು ಐತಿ. ಇದಂದ್ರೂ ಪ್ರೆಸ್ಟೀಜ್ ತೊಗೊಂಡು ಬಂದೇನೆ ನಾನು ಇವತ್ತು ಹೋಗಿ. ಇದಕ್ಕೆ 1600 ರೂಪಾಯಿ ಬಿತ್ತ. ಆನ್ಲೈನ್ಯಾಗ ರೇಟ್ ಕಡಿಮೆ ಐತಿ. 2700 ಬಿತ್ತ. ಆನ್ಲೈನ್ಯಾಗ ಕಡಿಮೆ ಐತಿ ರೇಟ್. ಆಲ್ಮೋಸ್ಟ್ ನಿಮ್ಗೆ 2100 ಮಟ ಸಿಗ್ತೈತಿ. 500 ರೂಪಾಯಿ ಕಡಿಮೆಗೆ ಸಿಗ್ತೈತಿ. ಅಮೆಝಾನ್ಯಾಗ ನೋಡಿದ್ನ. ನೀವು ಬೇಕಂದ್ರೆ ಆನ್ಲೈನ್ಯಾಗ ತಗೋರಿ. ಏನಂದ್ರಿ ಶ್ವೇತಾ? ಈಗ ಬೇಕಂದ್ರ ಹಾ, ಮತ್ತಿದ ಹಳ್ಳಿ ಒಳಗ ಅನ್ಕೂಲ ಸ್ವಲ್ಪ ರೇಟ್ ಜಾಸ್ತಿನೇ ಅನ್ಸ್ತಾರ ನೋಡ್ರಿ. ಈಗ ನಮ್ಮ ಸ್ಪರ್ಶ ಹುಟ್ಟಿ ಟೈಮ್ನಾಗ ಬಹಳ ತಪ್ಪಿತ್ತಲ್ಲ, ಹಂಗಾಗಿ ಹೀಟರ್ ತಗೊಂಡಿದ್ವಿ ನಾವ. ಅದ ಯೂಸ್ ಆತ ಆರ್ಪೆಟ್ ಕಂಪ್ನಿದ. ಮತ್ತ ಅದಕ್ಕೆ ಎಷ್ಟು 1300 ಕೊಟ್ಟಿದ್ದೆ. ಬಟ್ ಬಾಳ ಚಲೋ ಬಂತದ. ಇನ್ನು ಮಟ ಯೂಸ್ ಮಾಡ್ತಾರ ನಮ್ ಶ್ವೇತಾ ಯೂಸ್ ಮಾಡಿದ್ ನಾನಲ್ಲ, ಶೀಟರ್ ಯೂಸ್ ಮಾಡಿದವ್ರು ಯಾರು ಇಲ್ಲ. ಸೊ ನೋಡ್ರಿ, ಇಷ್ಟು ಕುದಿಯಾಕತೈತಿ. ಇಷ್ಟು ಕುದ್ರ ಸಾಕಿದ, ಬಾಳ ಏನ್ ತೀರ ಓವರ್ ಕೂತು ಕುದಿಬೇಕಂತಿಲ್ಲ. ಮತ್ ಇನ್ನೊಂದೀಗ ಅನ್ಬೋದು ನೀವು, ಅಲ್ರಿ ಅನ್ನ ಪ್ಲಾಸ್ಟಿಕ್ ಯಾರು ನೀರಾಗ ಹಾಕಿ ಕುದಿಸ್ತಾರೇನ್ರಿ, ಅದ್ರೊಳಗಿಂದ ಎಲ್ಲ ಟಾಕ್ಸಿಕ್ ಹೊರಗೆ ಬರ್ತೈತೆ ಅಂತೇಳಿ. ಇವು ಏನ್ ನಾ ಬಾಟಲ್ ತರ್ಸೇನ್ರಲ್ಲ, ಇವು ಒಂದು ಬಾಟಲ್ ರೇಟ್ 495 ರೂಪಾಯಿ ಐತಿ. ಇದ್ರೊಳಗೆ ಯಾವುದೇ ರೀತಿ ಟಾಕ್ಸಿಕ್ ಹೊರಗೆ ಬರಂಗಿಲ್ಲ. ಇವನ್ನ ಸ್ಪೆಷಲಿ ಕುದಿಸ್ಬೇಕು ಅಥವಾ ಸ್ಟೆರಿಲೈಸ್ ಮಾಡಕ್ ಯೂಸ್ ಮಾಡ್ಬೇಕನ್ನೋ ಟೈಪ್ನಾಗ ರೆಡಿ ಮಾಡಿರ್ತಾರ. ಆ ಟೈಪ್ ಮಟೀರಿಯಲ್ ಯೂಸ್ ಮಾಡಿರ್ತಾರೆ. ನಾರ್ಮಲ್ ಪ್ಲಾಸ್ಟಿಕ್ ಅಂತೂ ಇರಂಗೇನೆ ಇಲ್ಲ. ಇವ ಭಾರಿ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಇರ್ತೈತಿ. ಇದರಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗೋದೇನೆ ಇಲ್ಲ ಮಕ್ಕಳಿಗೆ. ಅಷ್ಟು ಗ್ಯಾರಂಟೆಡ್ ಕೊಡ್ತಾರ ಅವ್ರ, ನಾ ಹೇಳಕತ್ತಿಲ್ಲ, ಅವ್ರು ಕೊಡ್ತಾರ. ಬಟ್ ನಾವಂತೂ ನಮ್ಮ ಸ್ಪರ್ಶಾಗ ಇಂಥವ ಬಾಟ್ಲ್ ಯೂಸ್ ಮಾಡೇವಿ. 12 ಬಾಟಲ್ ಇದ್ದು ಹಾಕಿವ. ಯಾಕೆ 8 ಬಾಟಲ್ ಇದ್ದು ಹಾಕಿವ ನಮ್ಮ ಸ್ಪರ್ಶನು. ಈಗ ನಮ್ಮ ಚಿನ್ನಿ ಮಾಗ ಒಂದು 3 ಬಾಟಲ್ ತರ್ಸನಿ ಹಾಕಿದಿನ, ಜಾಸ್ತಿ ಫೀಡಿಂಗ್ ಆಗಂಗಿಲ್ಲ ಅಂತೇಳಿ. ಸೊ ಮತ್ತೆ ಮುಂದೆ ಬೇಕಂದ್ರೆ ಮತ್ತೊಂದು 3 ತರ್ಸೋಣ ಅಂತ. ಹೌದಿಲ್ರಿ? ಇನಫ್ ಆಕೈತಂದ್ರಿ. ಅವಾಗ ನಿಂಗೆ ಹಾಲ ಬಂದಿದ್ದಿಲ್ಲಲ್ಲ ಒಟ್ಟ. ಸುಮ್ಮ ಇರ್ಲಿ ಒಂದ್ ಸ್ವಲ್ಪ ಎಡಿಷನಲ್ ಅಂತೇಳಿ ಹಾಕೋದಷ್ಟ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂತ ತೋರಿಸ್ತೇನೆ ನಿಮಗೆ. ಈಗ ಇವೆಲ್ಲ ಕುದ್ದಾವ. ಈಗ ಏನ್ ಮಾಡೋದಪ್ಪ ಅಂತಂದ್ರೆ, ಈ ಚಿಮಟಾಲೆ ಒಂದ್ ಇದನ್ನ ಇಷ್ಟು ನೀರು ತಗೋಬೇಕಿದ್ರೊಳಗೆ. ಇಷ್ಟು ನೀರು ತಗೊಂಡ, ಅಯ್ಯೋ ಶ್ವೇತಾ ನೀರು ಸೊರಾದದ, ಇದ್ರೊಳಗೆ ಹಾಕ್ಬೇಕಿತ್ತು ನೀರು ಸ್ವಲ್ಪ. ಪ್ಲೇಟ್ ಎಬಸ್ ಬಾ ಒಂಚೂರ. ಇದನ್ನು ಸ್ಟೆರಿಲೈಸ್ ಮಾಡ್ಬೇಕಲ್ಲ ಪ್ಲೇಟ್. ಒಂಚೂರ ಪ್ಲೇಟ್ ಎಬಸ್ ಹೇಳ್ತೇನೆ. ಅದನ್ನ ಸ್ವಲ್ಪ ನೀರು ಹಾಕೋಣ ಅದಕ್ಕೆ. ಓಕೆ, ಈ ರೀತಿ ಸ್ಟೆರಿಲೈಸ್ ಮಾಡ್ಬೇಕಿದ್ನ ಫಸ್ಟಿಗೆ. ಸರಿ ಇಲ್ಲ, ಹೊರಗೆ ಚೆಲ್ ಬಿಡೋದು ನೀರು. ನೋಡ್ರಿ, ಬಾಂತಿ ಕೈಯಲ್ಲೇ ಕೆಲಸ ಮಾಡ್ಸಕೈತಿ ನಾನು ಒಬ್ಬ ಅದೇನಂತೇಳಿ. ನಾನು ಮಾಡ್ತಿದ್ದೆ, ಕ್ಯಾಮ್ರಾ ಹಿಡಿಬೇಕು ಒಬ್ರು ಯಾರ್ರಿ. ಹೌದಲ್ಲ? ನೀವೊಂದು ಕೆಲಸ ಮಾಡ್ರಿ, ನೀವು ಕ್ಯಾಮ್ರಾ ಹಿಡೀರಿ, ನಾ ವಿಡಿಯೋ ಮಾಡ್ಕೋತೇನೆ, ಇದು ಸ್ಟೆರಿಲೈಸ್ ಮಾಡ್ತೇನೆ. ನೋಡ್ರಿ, ಇದೆ ಬರ್ಲಾಗ್ತಂತೇಳ್ರಿ. ನೀವು ಈಚೆ ಕಡೆ ಬರ್ರಿ ಶ್ವೇತಾ ಮೇಡಮ್. ಇದು ನೋಡ್ರಿ, ಈ ಪ್ಲೇಟು ಸ್ಟೆರಿಲೈಸ್ ಮಾಡಿನ. ಬಿಸಿ ನೀರು ಹಾಕಿ ಪೂರಾ ಸ್ಟೆರಿಲೈಸ್ ಮಾಡಿ ತೊಳ್ಕೊಂಬಂದೇನು ಅತ್ತಿ ಮತ್ತೆ ಈಗ ಸ್ವಚ್ಛಗೆ ತಿಕ್ಕಿ ತೊಳೆದು ಕೊಟ್ಟಾರೆ. ಇದು ನೋಡ್ರಿ, ಈ ರೀತಿ ಇವನ್ನೆಲ್ಲ ತೆಗ್ದ ಇದ್ರೊಳಗೆ ಇಟ್ಕೋತೇನೆ ಈಗ ಒಂದೊಂದು 1 by 1. ನಮ್ಮ ಸ್ಪರ್ಶನು ನೋಡ್ಕೋತೇನೆ ನಿಂತಾರೆ. ಏನ್ ಮಾಡತ್ತಾರ ನಮ್ಮಪ್ಪ ಅಂತೇಳಿ. ಸ್ಪರ್ಶ ನಿನ್ ಟೈಮ್ನಾಗೂ ಇದನ್ನ ಮಾಡಿದ್ನ ಕೆಲಸ, ಈಗಾದ್ರೂ ಇದನ್ನ ಮಾಡತ್ತೇನೆ ನೋಡ್ರಿ. ಒಂದು ಬಾಟಲ್ ಯೂಸ್ ಮಾಡ್ಬೇಕಂದ್ರೂ ಅಷ್ಟು ಈಸಿ ಕೆಲಸ ಅಲ್ಲ. ಯೂಸ್ ಮಾಡ್ತಾರೆ ಕೆಲವೊಬ್ರು, ಅನ್ಹೈಜಿನಿಕ್ ಆಗಿ ಯೂಸ್ ಮಾಡ್ತಾರೆ. ಹಂಗೆ ಯೂಸ್ ಮಾಡೋದ್ರಿಂದ ಲಾಟ್ ಆಫ್ ಪ್ರಾಬ್ಲಮ್ಸ್ ಆಗ್ತೈತಿ. ಏನು ಇದ್ರೊಳಗ ಮೈಕ್ರೋ ಕೀಟಾಣುಗಳು ಹುಟ್ಕೊಂಡ್ಬಿಡ್ತಾವ. ಅದೇನಲ್ಲ. ನನ್ನ ಕಾಸ ಫ್ರೆಂಡ್ಸ್ ಅನ್ನ ಯೂಸ್ ಮಾಡೋದು ನೋಡಿ. ಅದು ಸೋ ಕಾಲ್ಡ್ ನಮ್ಮ ಒಬ್ರ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅದಾರ. ಅವ್ರು ಯೂಸ್ ಮಾಡೋದು ಬಾಟಲ್ ಪದ್ಧತಿ ನೋಡಿದ್ರ ಅಂದ್ರೆ ಏನಲ್ಲ. ನೀರ್ ಹಾಕೋದು, ಅಳಗೇಡ್ಸೋದು, ಮತ್ತೆ ಹಾಲು ಹಾಕೋದು ಮಾಡಿದ್ರ ಅದನ್ನ ಬೈತಿದ್ನೆ ಅವಂಗ. ಹಿಂಗ್ ಮಾಡ್ಬಿಡೋ ದೋಸ್ತ ಅಂತೇಳಿ. ಏನ್ ಹಂಗಿಲ್ಲ ಮಾವ ಅಂತಿದ್ದವ ನನಗ. ಬಟ್ ಅದಲ್ಲ ಪದ್ಧತಿ.
ಇಷ್ಟ ಹೈಜೀನ್ ಆಗಿ ಯೂಸ್ ಮಾಡಿ ಇಷ್ಟ ಹೈಜೀನ್ ಆಗಿ ಇಡೋದ್ರಿಂದ ಮಕ್ಕಳು ಈ ರೀತಿ ಆಕ್ಟಿವ್ ಆಗಿರ್ತಾವ ನೋಡ್ರಿ. ನಿಮ್ಗೆ ರಿಸಲ್ಟ್ ಇದ್ರದ್ದು ಏನಪ್ಪಾ ಅಂತಂದ್ರೆ ಈ ರೀತಿ ಆಕ್ಟಿವ್ನೆಸ್. ಅಷ್ಟಕ್ಕೊಂದ ಇದನ್ನೆಲ್ಲ ಮಾಡೋದ್ರಿಂದ ಇದ್ರ ಬೆನಿಫಿಟ್ ಏನಪ್ಪಾ ಅಂದ್ರೆ ಮಕ್ಕಳ ಆಕ್ಟಿವ್ನೆಸ್, ಮಕ್ಕಳ ಆಕ್ಟಿವ್ ಆಗಿರ್ತಾವ. ಬಟ್ ಯಾವಾಗ ಇದನ್ನ ಮಾಡ್ರಿ ಅಂತ ಹೇಳತ್ತಿಲ್ಲ, ಬಟ್ ನೀವು ಯೂಸ್ ಮಾಡೋದಾದ್ರೆ ಈ ರೀತಿ ಮಾಡ್ರಿ. ಸ್ವಲ್ಪ ಕಷ್ಟ ಆಕೈತಿ, ಬಟ್ ಮನಸ್ಸಿಂದ ಇಷ್ಟಪಟ್ಟು ಮಾಡ್ರಿ ಮಾಡೋದಾದ್ರೆ. ನಾಯಿಲಾಸ್ ಅಂತ ಮಾಡಬಾರ್ದು. ಇದೆಲ್ಲ ಆದ್ಮೇಲೆ ಈಗ ಬಾಟಲ್ಸ್ಗಳನ್ನ ಇದ್ರೊಳಗೆ ಹಾಕ್ತೇನೆ ನಾನು. ಮತ್ತದನ್ನ ಕುದಿಸಾಕಿಡೋದು. ಇವ್ರನ್ನ ಸೇಮ್ ಪ್ರೊಸೀಜರ್ ಆಮೇಲೆ ತೋರ್ಸೋಣಂತ. ನಮ್ ಸ್ಪರ್ಶ ಬಗ್ಗೆ ನಿಂತು ಅವರ ಅಜ್ಜಿ ಮಕ್ಕಕ್ಕೆ ಮುಕ್ಕಳಿ ಹಿಡಿದ ಮೂಸಿ ಬಿಡತೈತಿ. ಸೋನು ಇದೇ ಮೇಡಮ್ ಮಾಡಕತ್ತಾರ ಮತ್ತೆ ಸೋನು ಅಂತ. ಸೋನು ಮಾಡಬಾರ್ದಪ್ಪ, ಅವಾಜ್ ಬರುವಂತ ಏನಿಲ್ಲ ನಿಂದು ಮಾಡಿದ್ದು. ನೋಡ್ರಿ ಒದಿತಾಳ ತೊಳಿತಾಳ ಅವ್ರ ಅಮ್ಮನ. ನಿನ್ನೆ ಮೊಬೈಲ್ ಹೋಗದ್ಬಿಟ್ಟ ಶ್ವೇತ, ಮಕ್ಕದ ಮೇಲೆ ಮೊಬೈಲ್ ಹೋಗದ್ಬಿಟ್ಟ ನಿಮ್ಮ ಮಮ್ಮಿ ಮಕ್ಕದ ಮೇಲೆ. ಸೋನು ಇನ್ ಬಡಿತೇನೆ ನಿನಗ. ಮಾಡಬಾರ್ದು. ಕಾವ್ಯ ಎಕ್ಸಾಮ್ ಯಾವಾಗಪ್ಪಿ? ಆಲ್ ದ ಬೆಸ್ಟ್. ಎಷ್ಟು ಔಟ್ ಆಫ್ ಎಷ್ಟು ತೆಗಿತಿ? 100 out of 100. ಬಾಳ ಆಗೈತಿ.